ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು 22/7/2025 ಮಂಗಳವಾರ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಆಷಾಢ ಮಾಸ ಗ್ರೀಷ್ಮ ಋತು ಕೃಷ್ಣ ಪಕ್ಷ ದ್ವಾದಶಿ ಮೃಗಶಿರ ನಕ್ಷತ್ರ ಧ್ರುವಯೋಗ ತೈತುಲ ಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 3 ಗಂಟೆ 36 ನಿಮಿಷದಿಂದ 5 ಗಂಟೆ 11 ನಿಮಿಷ ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 10 ಗಂಟೆ 50 ನಿಮಿಷದಿಂದ 12 ಗಂಟೆ 25 ನಿಮಿಷ ತನಕ ಶುಭ ಕಾಲ ಇರತಕ್ಕಂಥ ಪರ್ವದಿನ ಮಂಗಳವಾರ. ಸಾಕ್ಷಾತ್ ಸುಬ್ರಹ್ಮಣ್ಯನ ಲಹರಿಗಳಿರ್ತಕ್ಕಂಥದ್ದು, ಹನುಮನ ಲಹರಿಗಳಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಪ್ರದೋಷದ ದಿನ, ಇಂದು ಮಹಾಪ್ರದೋಷದ ದಿನ ಕೂಡ ಇದಾಗಿರುತ್ತೆ. ಪಾಪನಾಶಿನಿ ದ್ವಾದಶಿ ಅಂತ ಕರೀತಾರೆ. ಈ ದ್ವಾದಶಿನಿಯನ್ನು ಪಾಪನಾಶಿನಿ ಪ್ರದೋಷ ಬಂದಾಗ, ಯಾಕೆಂದರೆ ನಮಗೆ ಎಷ್ಟೋ ಮೂಟೆಗಳಗಟ್ಟಲೆ ಕರ್ಮಗಳನ್ನು ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ಮುಂದಿನ ಭವಿಷ್ಯದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಯಾವ ಕಂಟಕ, ಯಾವ ಗಂಡಾಂತರ, ಯಾವ ಕಾಟ ನಮಗೆ ಎದುರಾಗುತ್ತೋ ಗೊತ್ತಿಲ್ಲ. ಅದನ್ನೆಲ್ಲವನ್ನು ನಾವು ಹೋಗಲಾಡಿಸ್ಕೊಳ್ಳೋಕ್ಕೆ ಇಂತಹ ಪರ್ವಕಾಲಗಳನ್ನು ದೈವತಾರಾಧನೆಯಲ್ಲಿ ಜಪದ ಮುಖಾಂತರ ನಾವು ಅದನ್ನು ಕ್ಲಿಯರ್ ಅಂದರೆ ಎಲ್ಲೋ ಒಂದು ಕಡೆ ತೊಲಗಿಸ್ಕೊಳ್ಳೋದ್ರಿಂದ ಶುಭ ಕೂಡ ಆಗುತ್ತೆ. ಮೇಲುಕೋಟೆಯಲ್ಲಿ ತಿರುವಾಡಿಪುರ ಆಗ್ತಕ್ಕಂಥದ್ದು, ಹಾಗೆಯೇ ಹಿರೇಸಿಂದಗಿಯಲ್ಲಿ ರಥೋತ್ಸವ, ಕಳ್ಳಂಬೆಳ್ಳದಲ್ಲಿ ಉತ್ಸವ ನಡೀತಕ್ಕಂತಹ ದಿನ ಕೂಡ. ಜೊತೆಗೆ ಇಂದು ಗಜಕೇಸರಿಯ ಯೋಗ ದಿನ ಕೂಡ ಆಗಿದೆ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಮಿಥುನದಲ್ಲಿ ಈಗಾಗಲೇ ಗುರು ಅಲ್ಲಿದ್ದಾನೆ. ಇವತ್ತಿನ ದಿನ ಅದನ್ನು ಗಜಕೇಸರಿಯ ದಿನ ಅಂತ ಕೂಡ ನಾವು ಕರಿತೀವಿ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ, ಆಲೋಚನೆಗಳಲ್ಲಿ ವಿಭಿನ್ನತೆ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ಒಂದು ಸ್ವಲ್ಪ ನಾನು ಅಂತಕ್ಕಂಥದ್ದು, ಎಲ್ಲೋ ಹಿತಶತ್ರುಗಳು ಕೂಡ ಉಂಟಾಗೋದ್ರ ಜೊತೆಗೆ ಒಳ್ಳೆಯವ್ರ ಜೊತೆ ಕಲಹಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಇವತ್ತು ಹಣ ಬರ್ತಕ್ಕಂಥದ್ದು ಇದೆ, ಖರ್ಚಾಗ್ತಕ್ಕಂಥದ್ದು ಇದೆ. ಇನ್ನು ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ತಂದೆ ತಾಯಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು, ವ್ಯವಸಾಯದಿಂದ ಕೃಷಿಯಿಂದ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವೈವಾಹಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ, ಹಾಗಾಗಿ ಸ್ವಲ್ಪ ಟೆನ್ಷನ್ಸು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ನೀವು ಸಾಲಕ್ಕಾಗಿ ಬ್ಯಾಂಕ್ಗೋ ಅಥವಾ ಯಾರಿಗೂ ಪ್ರಯತ್ನ ಪಡ್ತಾ ಇದ್ದೀರಾ, ಅದರ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಗುತ್ತಿಗೆದಾರರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇಂದು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಹಾಗೆಯೇ ಇಂದು ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಜನ್ಮದಲ್ಲಿಯೇ ಇದ್ದಾನೆ. ಹಾಗೆ ವೃಷಭ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ. ಹಾಗಾಗಿ ಅದೃಷ್ಟ ಕೂಡಿ ಬರ್ತಾ ಇದೆ. ಹಣ ಯೋಗ ಚೆನ್ನಾಗಿದೆ. ಅಧಿಕ ಆದಾಯ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹಾಗೆಯೇ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಅನ್ನೆಸರಿ ಬೇಕಾಗಿಲ್ಲದೆ ಇರತಕ್ಕಂಥ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಾಹನ ಖರೀದಿ ಇರ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ಸ್ವಲ್ಪ ಒತ್ತಡಗಳು ಕೂಡ ಕಡಿಮೆ ಆಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳು ಬರ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ವೃಷಭ ರಾಶಿಯವರಿಗಿರುತ್ತೆ. ರೈತರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇಂದು ಅದೃಷ್ಟ ಸಂಖ್ಯೆಗಳು 2 ಆಗಿದ್ದು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಶಿಖಿವಾಹನಾಯ ನಮಃ, ಓಂ ಶಿಖಿವಾಹನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಮಿಥುನ ರಾಶಿಯಲ್ಲಿಯೇ ಚಂದ್ರನ ಸಂಚಾರ, ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಳೆಯ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು, ನಿರ್ಧಾರಗಳು ತುಂಬ ಚೆನ್ನಾಗಿದೆ. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಸ್ವಲ್ಪ ಆಸ್ತಿಯ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಆಗುತ್ತೆ. ಯಾವುದೋ ತುಂಬ ದಿನಗಳಿಂದ ನಿರೀಕ್ಷೆ ಪಡ್ತಾ ಇರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆ ಈಡೇರ್ತಾ ಇರತಕ್ಕಂಥ ದಿನ ಸಹ ಮಿಥುನ ರಾಶಿಯವ್ರಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಜನ್ಮದಲ್ಲಿಯೇ ಚಂದ್ರನ ಸಂಚಾರ ಅಂತ ಹೇಳಿದಾಗ ನಿಮಗೆ ಸಾಕಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥದ್ದು, ಜನ ಮನ್ನಣೆ ಗಳಿಸ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಶಕ್ತಿಧರಾಯ ನಮಃ,
ಓಂ ಶಕ್ತಿಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರನು ಮಿಥುನ ರಾಶಿಯ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಮಾತಿನಿಂದ ಲಾಭ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಆಕಸ್ಮಿಕ ಧನ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ, ತುಂಬ ಬೇಕಾದವರ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಯಾತ್ರೆಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸರ್ಕಾರಿ ನೌಕರು ಒಳ್ಳೆಯದಾಗುತ್ತೆ, ರೈತರು ಒಳ್ಳೆಯದಾಗುತ್ತೆ, ಪಾಲುದಾರಿಕೆ ಇರ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ಮಕ್ಕಳ ಒಂದು ಸಣ್ಣ ಪುಟ್ಟ ವೈಮನಸ್ಯಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಇರುತ್ತೆ. ವಿದೇಶದಿಂದ ಶುಭ ಸುದ್ದಿ ಕೂಡ ಬರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಓಂ ಸ್ಕಂದಾಯ ನಮಃ. ಓಂ ಸ್ಕಂದಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಹೊಸ ಆಲೋಚನೆಗಳು ಬರ್ತೈತೆ, ಪೂರ್ಣ ಅವಕಾಶಗಳು ಬರುತ್ತೆ, ಒಂದು ಗಟ್ಟಿತನ ಇರುತ್ತೆ, ನಿರ್ಧಾರಗಳು ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳೆಯ ಕಾಯಿಲೆ ಬಗ್ಗೆ ನಿರ್ಲಕ್ಷ್ಯತನ ಸಿಂಹರಾಶಿಯವರು ಬೇಡ. ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಓಂ ಕುಮಾರಸ್ವಾಮಿನೇ ನಮಃ. ಓಂ ಕುಮಾರಸ್ವಾಮಿನೇ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆಕಸ್ಮಿಕ ಧನಯೋಗ, ಆಕಸ್ಮಿಕ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರ್ತಕ್ಕಂಥದ್ದು, ಹಿತಶತ್ರುಗಳ ಕಾಟ ಅಂತ ಹೇಳುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಮನೆ ಬದಲಾಯಿಸ್ಕೊಳ್ತಕ್ಕಂಥ ಯೋಗ. ಹಳೆಯ ಕಾಯಿಲೆ ಇದ್ದರೆ ಸ್ವಲ್ಪ ಜಾಗೃತಿಯಾಗಿರಿ. ವಾಹನ ಯೋಗ ಚೆನ್ನಾಗಿದೆ. ಸರ್ಕಾರಿ ನೌಕರಿಯಲ್ಲಿ ಶುಭ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗೋದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಇಂದು ಓಂ ಗುಹಾಯ ನಮಃ. ಓಂ ಗುಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಇರೋದು, ತುಂಬ ಬೇಕಾದವ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಆಗುತ್ತೆ. ಹಣಕಾಸಿನ ವಿಚಾರ ಇರ್ಬೋದು. ಹಾಗೆ ನೀವು ಯಾವುದೋ ಒಂದು ಅಪವಾದ ಕೂಡ ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇಂದು ಇರುತ್ತೆ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸರ್ಕಾರಿ ಸವಲತ್ತುಗಳು ಸಿಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ಗಂಡ ಹೆಂಡತಿಯರ ಮಧ್ಯೆ ಇದ್ದಂಥ ವೈಮನಸ್ಯ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮೌನಂ ಕಲಹಂ ನಾಸ್ತಿ, ಸ್ವಲ್ಪ ಮೌನವಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರು ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಓಂ ಅಗ್ನಿಗರ್ಭಾಯ ನಮಃ. ಓಂ ಅಗ್ನಿಗರ್ಭಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಈ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಹೊಸ ಆಲೋಚನೆಗಳು, ಹೊಸ ಚಿಂತನೆಗಳು ಬರ್ತಕ್ಕಂಥದ್ದು. ಅಂದರೆ ಕುಟುಂಬದಲ್ಲಿರ್ತಕ್ಕಂಥವ್ರ ಜೊತೆ ಕಲಹ ಇರ್ಬೋದು. ಹಾಗೆ ದಾಯಾದಿ ಕಲಹಗಳಾಗ್ತಕ್ಕಂಥದ್ದು, ಅಲ್ಪ ಅನಾರೋಗ್ಯ ಕಾಡುತ್ತೆ, ನಡವಳಿಕೆಯಿಂದ ಧನಲಾಭ, ಉತ್ತಮ ಆರೋಗ್ಯ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಕೆಲವರಿಗೆ ರಾಜಕೀಯವಾಗಿ ಪ್ರಗತಿ ಕಾಣ್ತಕ್ಕಂಥದ್ದು, ರೈತರಿಗೆ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗಿರ್ಬೋದು. ಹಾಗೆ ವಿದೇಶಗಳ ವಿಚಾರದಲ್ಲಿ ಯಾವುದೋ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಅದರ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಶುಭ ಆಗ್ತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಆದರೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಆತುರದಿಂದ ಆಸ್ತಿಯ ವಿಚಾರದಲ್ಲಿ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾರಿಗಾದ್ರೂ ಶ್ಯೂರಿಟಿ ಹೋಗಬೇಕಾ, ಹಣಕಾಸಿನ ವಿಚಾರ ಇರ್ಬೋದು, ಆಸ್ತಿಯ ವಿಚಾರ ಸ್ವಲ್ಪ ಹುಷಾರಾಗಿ ಇರಬೇಕಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ತ್ರಿವರ್ಣಾಯ ನಮಃ. ಓಂ ತ್ರಿವರ್ಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು
ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಂತ ಹೇಳಿದ್ರೆ ಕುಜನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಬಿಡುವಿಲ್ಲದೆ ಕೆಲಸ ಇರುತ್ತೆ. 5 ಗ್ರಹಗಳ ಶುಭ ಫಲ ಇರುತ್ತೆ. ಸಂಧ್ಯಾಕಾಲದ ವಿಚಾರದಲ್ಲಿ ಸ್ವಲ್ಪ ಯೋಚನೆಗಳು ಚಿಂತೆಗಳು ಕೂಡ ಕಾಡ್ತಕ್ಕಂಥ ದಿನ. ಆದರೆ ಭೂ ಸಂಬಂಧಿ ವಿಚಾರಗಳಲ್ಲಿ ಶುಭ ಆಗುತ್ತೆ. ಅನಿರೀಕ್ಷಿತ ಪ್ರಯಾಣ ಯೋಗ, ಪತಿ ಪತ್ನಿಯರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ. ಕುಟುಂಬದ ಸಹಕಾರ ಪೂರ್ಣವಾಗಿರುತ್ತೆ. ಆಸ್ತಿಯ ವಿಷಯದಲ್ಲಿ ಶುಭ ಆಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಆಗ್ತೀರಾ. ಏಜೆಂಟ್ಗಳಾಗ್ಬೋದು, ಕಮಿಷನ್ ಏಜೆಂಟ್ಸ್ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಮಾರ್ಕೆಟಿಂಗ್ ಅವರಿಗೆ ಶುಭ ಆಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ತುಂಬ ಬೇಕಾದವರ ಅಗಲಿಕೆ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 5 ಆಗಿರುತ್ತೆ. ಓಂ ಲಕ್ಷ್ಮೀನಾರಸಿಂಹಾಯ ನಮಃ. ಓಂ ಲಕ್ಷ್ಮೀನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಧನುಸು ರಾಶಿಯವರಿಗೆ 6 ಆಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೋದಾಗ ಹಣಕಾಸಿನ ವಿಷಯದಲ್ಲಿ ಸಾಲ ತಗೋಬೇಕಾದ್ರೂ ಸಾಲ ಕೊಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಹೆಂಡತಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ರೈತರಿಗೆ ಒಳ್ಳೆಯದಾಗುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತೀರಾ. ಕಟ್ಟಡ ನಿರ್ಮಿಸ್ಕೊಳ್ಳೋಕ್ಕೆ ಅಥವಾ ಕಟ್ಟಡ ಕಟ್ಟೋಕ್ಕೆ ಪ್ರಯತ್ನ ಕೂಡ ಪಡ್ತೀರಾ. ಮಕ್ಕಳಿಂದ ಶುಭ ಆಗುತ್ತೆ. ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಸರ್ಕಾರಿ ನೌಕರರಿಗೆ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಭೂಮಿ ತಗೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ಯೋಗ. ಆದರೆ ವಾಹನ ಡ್ರೈವಿಂಗಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 1 ಆಗಿರುತ್ತೆ. ಓಂ ಷಣ್ಮುಖಾಯ ನಮಃ. ಓಂ ಷಣ್ಮುಖಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೋದಾಗ ಹೊಸ ವ್ಯಾಪಾರ, ಹೊಸ ಪ್ರಯತ್ನಕ್ಕೆ ಲಾಭ ಸಿಗ್ತಕ್ಕಂಥದ್ದು ಹಾಗಿರುತ್ತೆ. ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಶುಭ ಆಗ್ತಕ್ಕಂಥದ್ದು, ಬ್ಯಾಂಕ್ ಉದ್ಯೋಗಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಖಾಸಗಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ, ಮಕ್ಕಳಿಂದ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಆಸ್ತಿ ಮಾರಾಟ ಯೋಗ, ಪೂರ್ವಿಕರ ಆಸ್ತಿ ಮಾರಾಟಕ್ಕೆ ಇಟ್ಕೊಂಡಿರ್ತಕ್ಕಂಥ ಯೋಗ. ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು. ಆತುರ ಪಟ್ಟು ಹೂಡಿಕೆ ಬೇಡ. ಯಾರೋ ಸ್ನೇಹಿತರು ಹೇಳಿದ್ರು ಅಂತ ಅವ್ರ ಜೊತೆಯಲ್ಲಿ ಹಣಕಾಸನ್ನು ಹೂಡಿಕೆ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಳ್ಳೋ ಸಾಧ್ಯತೆ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಗಂಗಾಸುತಾಯ ನಮಃ. ಓಂ ಗಂಗಾಸುತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೋದಾಗ ಸ್ವಲ್ಪ ನಿರ್ಲಕ್ಷ್ಯತನ, ಬೇಜವಾಬ್ದಾರಿ, ಏನೂ ಬೇಡ ನಮಗೆ ಅಂತಕ್ಕಂಥ ಒಂದು ನಿರಾಸೆ ಇರ್ಬೋದು. ತ್ಯಾಗದ ಭಾವನೆ ಕೂಡ ನಾವು ಹೇಳ್ಬೋದು. ಆದರೆ ಇಂದು ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಅದೃಷ್ಟ ಚೆನ್ನಾಗಿದೆ. ಹಣಕಾಸಿನ ಯೋಗ ಚೆನ್ನಾಗಿದೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಮಕ್ಕಳಿಂದ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಬಹುದಿನಗಳ ನಿರೀಕ್ಷೆ ಫಲ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಳೆಯ ಉದ್ಯೋಗದಲ್ಲಿ ಹೋಗಿ ಮತ್ತೆ ಸೇರಿಕೊಳ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಅಪರಿಚಿತರ ಸಹಾಯ ಇರ್ಬೋದು, ಬೇರೆಯವರ ಸಹಾಯ ಕೂಡ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಸಹ ಮೀನರಾಶಿಯವರಿಗಾಗಿರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಸ್ವಲ್ಪ ಗುಟ್ಟಾಗೂ ಇರಿ. ಹಾಗೆ ಇಂದು ಓಂ ಉಮಾಸುತಾಯ ನಮಃ. ಓಂ ಉಮಾಸುತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 3 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.